ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಶಾರ್ಟ್ ಸೆಲ್ಲಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಶಾರ್ಟ್ ಸೆಲ್ಲಿಂಗ್ ಬಂದು ತುಂಬಾ ಇಂಪಾರ್ಟೆಂಟ್. ರೀಸನ್ ಯಾಕೆ ಅಂತಂದ್ರೆ ನೋಡಿ, ಇಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇರುತ್ತೆ. ಮೆಜಾರಿಟಿ ಆಫ್ ದ ಪೀಪಲ್ ಮೈಂಡ್ ಸೆಟ್ ಅಥವಾ ಸೈಕಾಲಜಿ ಏನಿರುತ್ತೆ, ಟ್ರೇಡರ್ ಸೈಕಾಲಜಿ ಬೈಯಿಂಗ್ ಸೈಡ್ ಬಿಲ್ಡ್ ಆಗಿರುತ್ತೆ. ಸೆಲ್ ಅಂತ ಅಂದಿದ ತಕ್ಷಣ ಸುಮಾರು ಜನಕ್ಕೆ ಆಪ್ಷನ್ ಸೆಲ್ ಅಥವಾ ಫ್ಯೂಚರ್ ಸೆಲ್ ಅಂತ ಅನ್ಕೊಂತಾರೆ. ಬಟ್ ಆಕ್ಚುಲಿ ನಾವಿಲ್ಲಿ ನಾನ್ ಡೆರಿವೇಟಿವ್ ಸ್ಟಾಕ್ಸ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ನ ಹೇಗ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಂತೇವೆ. ಸೊ ಈಗ ನೋಡಿ, ಶಾರ್ಟ್ ಸೆಲ್ಲಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತಾನು ಹೇಳ್ತೀನಿ ನೋಡಿ. 90% ಅಥವಾ 95% ಆಫ್ ದ ಟ್ರೇಡರ್ಸ್ ಮಾರ್ಕೆಟ್ ಅಲ್ಲಿ ಶಾರ್ಟ್ ಸೆಲ್ಲಿಂಗ್ ಮಾಡಕ್ಕೆ ಇಷ್ಟಪಡಲ್ಲ. ಯಾಕಂತಂದ್ರೆ ನಂಬರ್ ಆಫ್ ಅಸೆಟ್ ಜಾಸ್ತಿ ಇರುತ್ತೆ ಅಂಡ್ ಇಲ್ಲಿಂದಾನೇ ಸ್ಟಾಕ್ ಬೀಳತ್ತೆ ಅಂತ ಯಾರು ಬೆಟ್ ಮಾಡಕ್ ಹೋಗಲ್ಲ. ಈವನ್ ದೋ ಶಾರ್ಟ್ ಸೆಲ್ಲಿಂಗ್ ಮಾಡಕ್ ಹೋದ್ರು ಸಹ ಫ್ಯೂಚರ್ಸ್ ಅಲ್ಲಿ ಸೆಲ್ ಮಾಡ್ತಾರೆ ಹೊರತು ಈಕ್ವಿಟಿನಲ್ಲಿ ಜಾಸ್ತಿ ಯಾರು ಮಾಡಕ್ ಹೋಗಲ್ಲ. ಸೊ ಈಗ ನಾವು ಯಾಕೆ ಯಾವತ್ತು ಮಾರ್ಕೆಟ್ ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಾವು ನೆವರ್ ಫಾಲೋ ದ ಕ್ರೌಡ್ ಅಂತ ಕರಿತೀವಿ. ಅಂದ್ರೆ ಕ್ರೌಡ್ ಎಲ್ಲರೂ ಸೇರಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಇಲ್ಲ ಅಂತಂದ್ರೆ ಸಮ್ ಡೆರಿವೇಟಿವ್ ಅಸೆಟ್ಸ್ ಅಲ್ಲಿ ಮಾಡ್ತಾ ಇದ್ರೆ ನಾವು ಅದರಲ್ಲೇ ಮಾಡ್ಬೇಕಂತ ರೂಲ್ ಇಲ್ಲ. ಓಕೆನಾ? ಸೊ ಎಲ್ಲರೂ ಮಾಡ್ತಾ ಇದಾರೆ ಅಂತ ಅಲ್ಲಿ ನಮ್ಮ ಲೈಫ್ ಇರಲ್ಲ. ಅಲ್ಲಿ ನಮಗೆ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಅಂಡ್ ಸಕ್ಸಸ್ ರೇಷಿಯೋ ತುಂಬಾ ಕಡಿಮೆ ಇರುತ್ತೆ. ಅದೇ ನಾವು ಎಲ್ಲಿ ಕಾಂಪಿಟೇಷನ್ ಆಲ್ಮೋಸ್ಟ್ ಝೀರೋ ಇರುತ್ತೆ ಅಥವಾ ಆಲ್ಮೋಸ್ಟ್ ಕಡಿಮೆ ಇರುತ್ತೆ, ಓಕೆನಾ, ಲೆಸ್ ಕಾಂಪಿಟೇಷನ್ ಇರುತ್ತೆ, ಅಲ್ಲಿ ನಮಗೆ ಗ್ರೋತ್ ಅನ್ನೋದು ಜಾಸ್ತಿ ಇರುತ್ತೆ, ಸಕ್ಸಸ್ ರೇಷಿಯೋ ಅನ್ನೋದು ಜಾಸ್ತಿ ಇರುತ್ತೆ. ಅದಕ್ಕೆ ನಾನು ಇವತ್ತು ಶಾರ್ಟ್ ಸೆಲ್ಲಿಂಗ್ಗೆ ತುಂಬಾ ಪ್ರಿಫರ್ ಕೊಡ್ತೇನೆ. ಶಾರ್ಟ್ ಸೆಲ್ಲಿಂಗ್ ಏನು, ಇದರ ಅರ್ಥ ಏನು ಅಂತ ನಾವು ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರೆ, ಸೆಲ್ಲಿಂಗ್ ಎ ಶೇರ್ ವಿತೌಟ್ ಹ್ಯಾವಿಂಗ್ ಎ ಶೇರ್ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಲೆಟ್ಸ್ ಸೇ ಇದೆ ಯಾವುದೋ ಒಂದು ಸ್ಟಾಕ್, ಜೈನ್ ಇರಿಗೇಷನ್ ಅನ್ನೋ ಸ್ಟಾಕ್ ಇದೆ. ಸೊ ಇಲ್ಲಿ ತನಕ ಇದು ಹೈಯೆಸ್ಟ್ ಪಾಯಿಂಟ್ ಬಂತು. ಅದಾದ್ಮೇಲೆ ಇಲ್ಲೊಂದು ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಯಿತು. ಓಕೆನಾ? ಸೊ ಇಲ್ಲಿ ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆದ್ಮೇಲೆ ಇಲ್ಲಿಂದಾನೆ ನೋಡಿ ಪ್ರೈಸ್ ಅನ್ನೋದು ಫಾಲ್ ಆಗೋಕ್ಕೆ ಶುರುವಾಯಿತು. ನೋಡಿ ಇಲ್ಲಿಂದಾನೆ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಸೊ ಈ ತರ ನಮಗೆ ಶಾರ್ಟ್ ಸೆಲ್ಲಿಂಗ್ ಮುಖಾಂತರ ನಾವೇನ್ ಮಾಡ್ತೀವಿ, ಹೈಯರ್ ಪ್ರೈಸ್ ಅಲ್ಲಿ ಸೆಲ್ ಮಾಡಿ ಲೋಯರ್ ಪ್ರೈಸ್ ಅಲ್ಲಿ ಬೈ ಬ್ಯಾಕ್ ಮಾಡ್ಕೊಂತೀವಿ. ಜಸ್ಟ್ ಅಪೋಸಿಟ್ ಟು ದ ಬೈಯಿಂಗ್ ಸೈಡ್. ಸೊ ಬೈಯಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಲೆಟ್ಸ್ ಸೇ ನನ್ನ ಹತ್ರ ಒಂದು 1 lakh rupees ಕ್ಯಾಪಿಟಲ್ ಇದೆ, ಅದಕ್ಕೆ ಎಷ್ಟು ಕ್ವಾಂಟಿಟಿ ಬರುತ್ತೋ ಅಷ್ಟನ್ನ ಬೈ ಮಾಡಿ ಪ್ರೈಸ್ ಮೇಲೆ ಹೋದಾಗ ನಾನು ಸೆಲ್ ಮಾಡ್ಕೊಂತೀನಿ, ಅವಾಗ ನನಗೆ ಪ್ರಾಫಿಟ್ ಆಗುತ್ತೆ. ಅದಕ್ಕೆ ಅಪೋಸಿಟ್ ಮಾಡೋದೇ ಶಾರ್ಟ್ ಸೆಲ್ಲಿಂಗ್. ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಶೇರೇ ಇಲ್ಲ, ನಾನು ಹೈಯರ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತೇನೆ, ಮತ್ತೆ ಅದರ ಮೇಲ್ಗಡೆ ಹೋದ್ರೆ ನನಗೆ ಈ ಪ್ರೈಸ್ ಇಂದ ಮೇಲೆ ಹೋದ್ರೆ ನನಗೆ ಲಾಸ್ ಆಗುತ್ತೆ. ಓಕೆನಾ? ಅಲ್ಲಿಂದ ಡೌನ್ ಬಂದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಯಾಕಂತಂದ್ರೆ ನಾವು ಇಲ್ಲಿ ಸೆಲ್ಲರ್ ಆಗಿದ್ದೀವಿ, ಶಾರ್ಟ್ ಸೆಲ್ಲರ್ ಆಗಿದ್ದೀವಿ. ಸೊ ಈ ತರ ನಾವು ಶಾರ್ಟ್ ಸೆಲ್ಲಿಂಗ್ ನ ಮಾಡಿ ನಾವು ಮಾರ್ಕೆಟ್ ಅಲ್ಲಿ ಇನ್ನು ನಾನ್ ಡೆರಿವೇಟಿವ್ ಸ್ಟಾಕ್ಸ್ ಅಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬಹುದು. ಡೆರಿವೇಟಿವ್ ಸ್ಟಾಕ್ಸ್ ಅಲ್ಲೂ ಮಾಡಬಹುದು, ಬಟ್ ನಾನು ರೀಸನ್ ಹೇಳ್ತೀನಿ ಯಾಕೆ ಡೆರಿವೇಟಿವ್ ಸ್ಟಾಕ್ಸ್ ಅಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಶಾರ್ಟ್ ಸೆಲ್ಲಿಂಗ್. ಸೊ ಈಗ ನಾವು ಯಾಕೆ ನಾವು ಶಾರ್ಟ್ ಸೆಲ್ಲಿಂಗ್ ಯೂಸ್ ಮಾಡ್ತಿದ್ದೀವಿ, ಬಿಕಾಸ್ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ತುಂಬಾ ಕಡಿಮೆ ಇದೆ. ಅಂಡ್ ಸೆಕೆಂಡ್ ರೀಸನ್ ಶಾರ್ಟ್ ಸೆಲ್ಲಿಂಗ್ ಯಾಕೆ ಮಾಡಬೇಕು ಅಂತಂದ್ರೆ, ನೀವು ಯೋಚನೆ ಮಾಡಿ, ಯಾವ್ದಾದ್ರು ಒಂದು ಸ್ಟಾಕ್ನ ನಮ್ಮ ಇಂಡಿಯನ್ ಮಾರ್ಕೆಟ್ ಯಾವ ತರ ಬಿಲ್ಡ್ ಮಾಡಿದ್ರೆ, ಈಗ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಲೆಟ್ಸ್ ಸೇ ಯಾವುದೋ ಒಂದು ಸ್ಟಾಕ್ ಮೇಲೆ ಹೋಗ್ತಾ ಇದೆ, ಇಲ್ಲಿಂದ ಒಂದು 100 rupees ಓಪನ್ ಆಗಿ 105 ಹೋಯ್ತು, ಅಲ್ಲಿಂದ 107 ಮತ್ತೆ 109 ಅಥವಾ 112 ಹೋಯ್ತು, ಅಲ್ಲಿಂದ 115 ಹೋಯ್ತು. ಸೊ ಈ ತರ ಹೋಲ್ ಡೇ ಸ್ಟಾಕ್ ಅನ್ನೋದು ಅಗ್ರೆಸಿವ್ ಆಗಿ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ಬೈಯಿಂಗ್ ಸೈಡು ಹ್ಯೂಜ್ ಅಮೌಂಟ್ ಬೇಕಾಗುತ್ತೆ. ಯಾರೋ ಇನ್ಸ್ಟಿಟ್ಯೂಷನ್ಸ್ ಅಥವಾ ಸ್ಮಾರ್ಟ್ ಮನಿ ಅಥವಾ ಆಪರೇಟರ್ ಯಾರಾದ್ರೂ ಆಗಿರಲಿ, ಆ ಸ್ಟಾಕ್ ನ ಡ್ರೈವ್ ಮಾಡ್ತಿದ್ರೆ ಅವ್ರಿಗೆ ಹ್ಯೂಜ್ ಮನಿ ತರಬೇಕಾಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಪ್ರೈಸು ಇಲ್ಲಿಂದ ಈ ಬಾಟಮ್ ಇಂದ ಇಲ್ಲಿ ತನಕ ಒಂದು 5% ಮೇಲೆ ಹೋಯ್ತು. ಓಕೆನಾ? ಸೊ ಇಲ್ಲಿಂದ ಮೇಲೆ ಹೋದಾಗ ಯಾರೋ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಇಲ್ಲ ಅಂತಂದ್ರೆ ಯಾರೋ ಶಾರ್ಟ್ ಟರ್ಮ್ ಇಕ್ವಿಟಿ ಇನ್ವೆಸ್ಟರ್ ಬೈ ಮಾಡಿರೋರು ಬಂದು ಲೆಟ್ಸ್ ಸೇ ಈ ಲೊಕೇಶನ್ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂತಾರೆ, ಈ ಲೊಕೇಶನ್ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಂತಾರೆ. ಸೊ ಅದಷ್ಟು ಶೇರ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾ, ಮತ್ತೆ ಇನ್ನೊಂದು 5% ಹೋದ್ರೆ ಇನ್ನೊಂದು ಯಾರೋ ಒಬ್ಬ ಸ್ವಿಂಗ್ ಟ್ರೇಡರು ಅಥವಾ ಒಂದು ಲಾರ್ಜ್ ಕ್ವಾಂಟಿಟಿ ಟ್ರೇಡರ್ಸ್ ಬಂದು ಅಲ್ಲಿ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಸೊ ಅವ್ರದ್ದು ಅಮೌಂಟ್ನ ಕಲೆಕ್ಟ್ ಮಾಡ್ಕೋಬೇಕಾ. ಸೊ ಎಷ್ಟು ಜನ ಬಂದು ಸ್ಟಾಕ್ನ ಸೆಲ್ ಮಾಡ್ಕೊಂತಾರೆ ಅಂದ್ರೆ, ಎಷ್ಟು ಜನ ಬಂದು ಪ್ರಾಫಿಟ್ನ ಬುಕ್ ಮಾಡ್ಕೊಂತಾರೆ, ಅಷ್ಟು ಜನರ ಶೇರ್ಸ್ನ ಕಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದಕ್ಕೆ ಮನಿ ರೆಡಿ ಆಗಿರ್ಬೇಕಾಗತ್ತೆ. ಸೊ ಹ್ಯೂಜ್ ಮನಿ ಬೇಕಾಗುತ್ತೆ ಅವತ್ತು ಮಾರ್ಕೆಟ್ನ ಅಥವಾ ಪರ್ಟಿಕ್ಯುಲರ್ ಅಸೆಟ್ನ ಮೇಲೆ ತಗೊಂಡೋಗ್ಬೇಕಂತಂದ್ರೆ. ಅದೇ ನಾನು ಆ ಸ್ಟಾಕ್ನ ಕೆಳಗಡೆ ತಗೊಂಡೋಗ್ಬೇಕು, ನಾನು ಮೀನ್ಸ್ ಇನ್ಸ್ಟಿಟ್ಯೂಷನ್ಸ್, ಲೆಟ್ಸ್ ಸೇ ಇನ್ಸ್ಟಿಟ್ಯೂಷನ್ಸ್ ಸ್ಮಾರ್ಟ್ ಮನಿ ಅಥವಾ ಆಪರೇಟರ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಯಾರಿದ್ದಾರೆ ಆ ಸ್ಟಾಕ್ನ ಲೆಟ್ಸ್ ಸೇ ಡೌನ್ ತಗೊಂಡು ಹೋಗ್ಬೇಕು. ಈ ತರ ಅಗ್ರೆಸಿವ್ ಆಗಿ ಡೌನ್ ತಗೊಂಡು ಹೋಗ್ಬೇಕಂತ ತಿಳ್ಕೊಳ್ಳೋಣ. ಸೊ ಇಲ್ಲೇನಾಗುತ್ತೆ, ಸೆನಾರಿಯೋ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಂಡಿಯನ್ ಮಾರ್ಕೆಟ್ ಅಲ್ಲಿ ಒಂದು ರೂಲ್ ಇದೆ, ಏನಂತಂದ್ರೆ ನೀವು ಬೈಯರ್ ಆಗಿದ್ರೆ ಒಂದು ಸ್ಟಾಕ್ನ ಇವತ್ತು ನೀವು ಬೈ ಮಾಡಿದ್ರೆ ನಿಮ್ಮ ಇಷ್ಟ, ನೀವು ಸೆಲ್ ಯಾವಾಗಾದ್ರೂ ಮಾಡ್ಕೋಬಹುದು. CNC ನಲ್ಲಿ ಏನಾದ್ರು ನೀವು ಬೈ ಮಾಡಿದ್ರೆ ನೀವು ಇವತ್ತೇ ಸೆಲ್ ಮಾಡ್ಕೋಬಹುದು, ನಾಳೆ ಸೆಲ್ ಮಾಡ್ಬೋದು, T1 ಬೇಕಾದ್ರೂ ಸೆಲ್ ಮಾಡ್ಕೋಬಹುದು, ಅಥವಾ 1 week ಆದ್ಮೇಲೆ ಸೆಲ್ ಮಾಡ್ಬೋದು, 1 month ಆದ್ಮೇಲೆ, 1 year ಆದ್ಮೇಲೆ, 10 year ಆದ್ಮೇಲೆ ಅಥವಾ ಸೆಲ್ ಮಾಡಿದ್ರೆ ಇದ್ರೂ ಪರವಾಗಿಲ್ಲ. ಸೊ ನಿಮ್ಮನ್ನ ಯಾರು ಕ್ವಶನ್ ಮಾಡಲ್ಲ. ಸೊ ಇದು ಬಂದು ನಮಗೆ ಈಕ್ವಿಟಿನಲ್ಲಿ ಇರುವಂತಹ ಅಡ್ವಾಂಟೇಜು ಬೈಯಿಂಗ್ ಸೈಡ್. ಅದೇ ಸೆಲ್ಲಿಂಗ್ ಸೈಡ್ ಅಂತ ಬಂದಾಗ ಇಲ್ಲಿ ರೂಲ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ರೂಲ್ಸ್ ಏನಂತಂದ್ರೆ, ನಾವು ಶಾರ್ಟ್ ಸೆಲ್ ಏನಾದ್ರು ಮಾಡಿದ್ರೆ ವಿತಿನ್ ಎ ಡೇ ನಲ್ಲಿ, ಅಂದ್ರೆ 9 ಕಾಲ್ ಮಾರ್ಕೆಟ್ ಓಪನ್ ಆದ ನಂತರ ವಿತಿನ್ 320 325 ಏನ್ ಇಂಟ್ರಾಡೇ ಪೊಸಿಷನ್ ಸ್ಕ್ವೇರ್ ಆಫ್ ಮಾಡ್ತಾರೆ, ಇದರ ಒಳಗಡೆನೆ ನಮ್ಮ ಟ್ರೇಡ್ ಅನ್ನೋದು ಎಕ್ಸಿಟ್ ಆಗಬೇಕು. ಇದರ ಅರ್ಥ ಏನಂತಂದ್ರೆ, ನಾವು ಇಂಟ್ರಾಡೇ ಅಷ್ಟೇ ಮಾಡಕ್ಕಾಗತ್ತೆ, ಶಾರ್ಟ್ ಸೆಲ್ಲಿಂಗ್ ಅಲ್ಲಿ ಕ್ಯಾರಿ ಮಾಡಕ್ಕಾಗಲ್ಲ. ಸೊ ಯಾವಾಗ ನಮಗೆ ಕ್ಯಾರಿ ಮಾಡಕ್ಕಾಗಲ್ವೋ ಅಲ್ಲಿ ನಮಗೆ
ನೋಡಿ ಸೆಲ್ಲಿಂಗ್ ಸೈಡ್ ಯಾರ ಹತ್ರನೂ ಪೊಸಿಷನ್ಸ್ ಇರಲ್ಲ. ಈಗ ಇಲ್ಲಿಂದ ಇಲ್ಲಿಗೆ ಬಂತು ಅಂದರೆ ಇಲ್ಲಿ ಹೈಯಲ್ಲೇ ಯಾರೋ ಒಬ್ಬ ಸೆಲ್ ಮಾಡಿ ಇಟ್ಕೊಂಡಿರೋ ಒಬ್ಬ ವ್ಯಕ್ತಿ ಒಂದು ಫ್ಯೂ ಡೇಸ್ ಬ್ಯಾಕ್, ಮತ್ತೆ ಈ ಪ್ರೈಸ್ ಅನ್ನೋದು ಇಲ್ಲಿ ತನಕ ಬಿದ್ದಾಗ ಆ ಶಾರ್ಟ್ಸ್ ನ ಕವರ್ ಮಾಡ್ಕೊಳಕ್ಕಾಗಲ್ಲ. ಯಾಕಂತಂದ್ರೆ ಶಾರ್ಟ್ ಸೆಲ್ಲಿಂಗ್ ಅಂತ ಮಾಡಿದಾಗ ಬೆಳಗ್ಗೆ ಸೆಲ್ ಮಾಡಿದ್ರೆ ಸಾಯಂಕಾಲ ಕ್ಲೋಸ್ ಮಾಡ್ಕೋಬೇಕು ಅಥವಾ ಮಧ್ಯಾಹ್ನ ಕ್ಲೋಸ್ ಮಾಡ್ಕೋಬೇಕು. ಓಕೆನಾ. ಸೊ ಅವಾಗ ಏನಾಗುತ್ತೆ, ಪ್ಯಾನಿಕ್ ಕ್ರಿಯೇಟ್ ಆಗುತ್ತೆ. ಈಗ ಯಾವ್ದೋ ಒಂದು ಸ್ಟಾಕ್ ಫಾಲ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿ ಫಾಲ್ ಆಗ್ತಾ ಇದೆ ಅಂದ್ರೆ ಬಂದು ಯಾರು ಆವರೇಜ್ ಮಾಡ್ಕೊಳ್ಳಲ್ಲ, ಅಂದ್ರೆ ಸಪೋರ್ಟ್ ಮಾಡಲ್ಲ ಬಂದು. ಓಕೆನಾ. ಸೊ ಅಲ್ಲಿ ಮತ್ತೆ ಪ್ಯಾನಿಕ್ ಕ್ರಿಯೇಟ್ ಆಗಿ ಬೀಳ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ಯಾನಿಕ್ ಅಲ್ಲಿ ರಿಟೇಲರ್ಸ್ ಸೆಲ್ ಮಾಡಕ್ ಶುರು ಮಾಡ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಸೆಲ್ ಮಾಡಕ್ ಶುರು ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ಇನ್ಸ್ಟಿಟ್ಯೂಷನ್ಸ್ ಫಸ್ಟ್ ಅಲ್ಲೇ ಸ್ಟಾಕ್ ನ ಸೆಲ್ ಮಾಡಕ್ ರೆಡಿ ಇರ್ತಾರೆ, ಆ ಗ್ಯಾಪ್ ಅಲ್ಲಿ ರಿಟೇಲರ್ಸ್ ಬಂದು ಸೆಲ್ ಮಾಡಕ್ ಶುರು ಮಾಡ್ತಾರೆ. ಅವಾಗ ಪ್ಯಾನಿಕ್ ಅಲ್ಲಿ ಏನಾಗುತ್ತೆ, ಪ್ರೈಸ್ ಅನ್ನೋದು ಫಾಸ್ಟ್ ಆಗಿ ಬೀಳುತ್ತೆ, ಬೈಯರ್ಸ್ ತುಂಬಾ ಕಡಿಮೆ ಇರ್ತಾರೆ, ಸೆಲ್ಲಿಂಗ್ ತುಂಬಾ ಸ್ಪೀಡ್ ಆಗಿರುತ್ತೆ, ಅಮೌಂಟ್ ಜಾಸ್ತಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಎಲ್ಲರೂ ಸೆಲ್ಲರ್ಸ್ ಆಗಿರ್ತಾರೆ, ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಸೆಲ್ಲರ್ಸ್ ಆಗಿರೋದ್ರಿಂದ ಇಲ್ಲಿ ಮೇಜರ್ಲಿ ಪ್ರೈಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಸ್ಪೀಡ್ ಆಗಿ ಪ್ರೈಸ್ ಅನ್ನೋದು ಬೀಳುತ್ತೆ. ಸೊ ಮಾರ್ಕೆಟ್ ಅಲ್ಲಿ ಸುಮಾರು ಜನ ಹೇಳೋ ತರ ಮಾರ್ಕೆಟ್ ಯಾವತ್ತು ಮೇಲೆ ಹೋಗೋವಾಗ ಮೆಟ್ಲು ಹತ್ಕೊಂಡು ಹೋದ್ರೆ ಕೆಳಗಡೆಗೆ ಬರೋವಾಗ ಲಿಫ್ಟ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ರೀಸನ್ ಇಷ್ಟೇನೆ. ನೋಡಿ, ಯಾವತ್ತೇ ಆಗಲಿ ಮಾರ್ಕೆಟಲ್ಲಿ ಡೌನ್ ಬರೋವಾಗ ಎಫರ್ಟ್ ಫ್ರೀ, ಅಂದರೆ ಎಫರ್ಟ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಅದೇ ಮಾರ್ಕೆಟ್ನ ಅಥವಾ ಪರ್ಟಿಕ್ಯುಲರ್ ಅಸೆಟ್ನ ಮೇಲೆ ತಗೊಂಡು ಹೋಗ್ಬೇಕಂದ್ರೆ ಎಫರ್ಟ್ ಜಾಸ್ತಿ ಬೇಕಾಗತ್ತೆ. ಎಫರ್ಟ್ ಅಂದರೆ ನಾನು ಹೇಳ್ತಾ ಇರೋದು ಇನ್ ಟರ್ಮ್ಸ್ ಆಫ್ ಮನಿ. ಓಕೆನಾ. ಸೊ ದುಡ್ಡಿನ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ ಒಂದು ಸ್ಟಾಕ್ನ ಮೇಲೆ ತಗೊಂಡು ಹೋಗೋಕ್ಕೆ. ಅದೇ ತುಂಬ ಕಡಿಮೆ ಅಮೌಂಟಿಂದ ಸ್ಟಾಕ್ನ ಕೆಳಗಡೆ ತಗೋಬರ್ಬೋದು. ಸೊ ಇದು ಮೆಕ್ಯಾನಿಸಮು. ಸೆಕೆಂಡ್ ರೀಸನ್ ಯಾಕೆ ನಾವು ಶಾರ್ಟ್ ಸೆಲ್ಲಿಂಗ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ನಮಗೆ 2 ರೀಸನ್ ಅರ್ಥ ಆಯಿತು ಯಾಕೆ ನಾವು ಶಾರ್ಟ್ ಸೆಲ್ಲಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್, ಯಾವ ಅಸೆಟ್ ಅಲ್ಲಿ ನಾನು ಶಾರ್ಟ್ ಸೆಲ್ಲಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾವು ಶಾರ್ಟ್ ಸೆಲ್ಲಿಂಗ್ ಮಾಡೋಕ್ಕೆ 2 ಕ್ಯಾಟಗರಿನಲ್ಲಿ ನಾವು ಸ್ಟಾಕ್ಸ್ನ ಡಿವೈಡ್ ಮಾಡ್ಕೊತೀವಿ. ಒಂದು ಕ್ಯಾಟಗರಿ ಬಂದು ಡೆರಿವೇಟಿವ್ ಸ್ಟಾಕ್ಸು ಆ್ಯಂಡ್ ಎರಡನೇ ಕ್ಯಾಟಗರಿ ಬಂದು ನಾನ್ ಡೆರಿವೇಟಿವ್ ಸ್ಟಾಕ್ಸು. ಇದನ್ನ ನಾನು ನಾನ್ F&O ಸ್ಟಾಕ್ಸ್ ಅಂತ ತಗೊತೀನಿ. ನಾನು ನಿಮಗೆ ರೀಸನ್ ಹೇಳ್ತೀನಿ ಯಾಕೆ ನಾನು ಈ ಡೆರಿವೇಟಿವ್ ಸ್ಟಾಕ್ಸ್ನ ಮತ್ತು ನಾನ್ ಡೆರಿವೇಟಿವ್ ಸ್ಟಾಕ್ಸ್ನ 2 ಡಿಫ್ರೆಂಟ್ ಮೆಥಡಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಡೆರಿವೇಟಿವ್ ಸ್ಟಾಕ್ಸ್ ನಮ್ಗೆ ಏನು ಹೇಳುತ್ತೆ, ಯಾವುದೋ ಒಂದು ಸ್ಟಾಕಲ್ಲಿ ನನಗೆ ಡೆರಿವೇಟಿವ್ ಸ್ಟಾಕ್ಸ್ನ ನಾನು ಪ್ರಿಡಿಕ್ಷನ್ ಮಾಡಬೇಕು, ಅಂದರೆ ಆ ಡೆರಿವೇಟಿವ್ ಸ್ಟಾಕ್ ಮೇಲೆ ಹೋಗುತ್ತಾ ಅಥವಾ ಕೆಳಗಡೆ ಹೋಗುತ್ತಾ ಅಂತ ಪ್ರಿಡಿಕ್ಟ್ ಮಾಡಬೇಕಂದ್ರೆ ಟೋಟಲ್ ನಾನು 3 ಡಾಟಾ ಇನ್ಪುಟ್ಸ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಆ ಡಾಟಾ ಇನ್ಪುಟ್ಸ್ ಏನು ಅಂತ ನೋಡಿದ್ರೆ, ಒಂದು ಸ್ಪಾಟು, ಓಕೆನಾ, ಸ್ಪಾಟ್ನ ಅಬ್ಸರ್ವ್ ಮಾಡಬೇಕು. ಎರಡನೇದು ಬಂದು ಫೀಚರ್ಸು ಆ್ಯಂಡ್ ಮೂರನೇದು ಬಂದು ಆಪ್ಷನ್ಸಲ್ಲಿ ಮತ್ತೆ ಅಗೇನ್ 2 ಬರುತ್ತೆ. ಓಕೆನಾ, ಕಾಲ್ ಮತ್ತು ಪುಟ್ಟು. ಸೊ ಈ 3 ಡಾಟಾನ ನಾನು ಅಬ್ಸರ್ವ್ ಮಾಡಿ ನಾನು ಡಿಸಿಷನ್ ತಗೋಬೇಕಾಗತ್ತೆ. ಅಂದರೆ ನಂಬರ್ ಆಫ್ ಡಾಟಾ ಅಬ್ಸರ್ವೇಷನ್ ಜಾಸ್ತಿ ಇರುತ್ತೆ. ಈಗ ನಾನು ಸ್ಪಾಟ್ನ ಮಾತ್ರ ನೋಡ್ತೀನಿ, ಫೀಚರ್ ಆಪ್ಷನ್ ಡಾಟಾನ ನೋಡೋದೇ ಇಲ್ಲ ಅಂತಂದರೆ ಡೆಫಿನೆಟ್ಲಿ ನಾವು ವರ್ಕೌಟ್ ಆಗಲ್ಲ. ಆ್ಯಂಡ್ ಫೀಚರ್ಸ್ನ ಮಾತ್ರ ನೋಡ್ತೀನಿ, ಸ್ಪಾಟ್ ನಮ್ಮ 3 ಡಾಟಾನ ಕ್ಲೋಸ್ ಆಗಿ ಅಬ್ಸರ್ವ್ ಮಾಡಿ ಡಿಸಿಷನ್ ತಗೋಬೇಕಾಗತ್ತೆ. ಸೊ ಅದು ತುಂಬ ಟ್ರಿಕ್ಕಿ. ಡೆರಿವೇಟಿವ್ ಮಾರ್ಕೆಟ್ ಅದಕ್ಕೆ ನನಗೆ ಯಾವತ್ತೂ ಲೈಕ್ ಆಗಲ್ಲ, ಟ್ರಿಕ್ಕಿ ಇರುತ್ತೆ. ಆ್ಯಂಡ್ ಸೆಕೆಂಡ್, ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ ಏನಾಗುತ್ತೆ, ಓನ್ಲಿ ಸ್ಪಾಟ್ ಮಾತ್ರ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ, ಓನ್ಲಿ ಸ್ಪಾಟ್ ಮಾತ್ರ. ಈಗ ನೀವೇ ಅಬ್ಸರ್ವ್ ಮಾಡಿ, ನಾನು ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಲೆಟ್ಸ್ ನಾನು ಸ್ಪಾಟ್ನ ಮಾತ್ರ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಬಟ್ ರಿಯಲ್ ಗೇಮ್ ಬಂದು ಬಿಗ್ ಇನ್ಸ್ಟಿಟ್ಯೂಷನ್ ಫೀಚರ್ಸ್ ಮತ್ತು ಆಪ್ಷನ್ಸಲ್ಲಿ ಆಟ ಆಡ್ತಾ ಇದ್ದಾನೆ. ಓಕೆನಾ. ಆವಾಗ ನಾನು ಸ್ಪಾಟ್ನ ಮಾತ್ರ ನೋಡ್ಕೊಂಡು ಟ್ರೇಡ್ ತೊಗೊಂಡ್ರೆ ಅವ್ನು ರಿಯಲ್ ಗೇಮ್ ಇಲ್ಲಿ ನಡೀತಾ ಇದ್ದರೆ ಆವಾಗ ನಾನು ಡೆಫಿನೆಟ್ಲಿ ನನಗೆ ಏನಾಗುತ್ತೆ, ಡೈರೆಕ್ಷನಲ್ ಅಥವಾ ಅಕ್ಯುರೇಸಿನ ಮಿಸ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತಿದ್ದೀನಿ, ಲೆಟ್ಸ್ ಸ್ಪಾಟು ಮತ್ತು ಫೀಚರ್ಸ್ನ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಸ್ಪಾಟು ಮತ್ತು ಫೀಚರ್ಸ್ನ ಮಾತ್ರ ನೋಡ್ತಾ ಇದ್ದೀನಿ. ಸೊ ರಿಯಲ್ ಗೇಮ್ ಎಲ್ಲಿ ನಡೀತಾ ಇದೆ, ಲೆಟ್ಸ್ ಆಪ್ಷನ್ಸಲ್ಲಿ ನಡೀತಾ ಇದೆ. ನಾನು ಸ್ಪಾಟು ಮತ್ತು ಫೀಚರ್ಸ್ನ ಅಬ್ಸರ್ವ್ ಮಾಡ್ತಿದ್ದಕ್ಕೆ ಆಪ್ಷನ್ಸಲ್ಲೇ ಒಂದು ಮೇಜರ್ ಎಕ್ಸ್ಪೋಜರ್ ಇಟ್ಕೊಂಡಿದ್ದೇನೆ. ಅವಾಗ ಅಗೇನ್ ಏನಾಗುತ್ತೆ, ನಮಗೆ ಡಾಟಾ ಅಥವಾ ನಮ್ಮ ಅಕ್ಯುರೇಸಿ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಓವರ್ ಆಲ್ ನಾನು ಎಲ್ಲ ಇನ್ಪುಟ್ಸ್ನ ನೋಡಿ ಸಹ ನಾನು ಅಕ್ಯುರೇಸಿ ಬಿಲ್ಡ್ ಮಾಡಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ನಾನು ಹೇಳ್ತೀನಿ ನೋಡಿ. ಯಾವ್ದೋ ಒಂದು ಸ್ಟಾಕು ಡೆರಿವೇಟಿವ್ ಸೆಗ್ಮೆಂಟ್ಗೆ ಆ್ಯಡ್ ಆಗಿದೆ ಅಂತಂದರೆ ರಿಟೇಲರ್ಸ್ಗೆ ಅದರಿಂದ ಒಳ್ಳೇದಾಗಲ್ಲ, ಯಾವತ್ತೂ ಅದರಿಂದ ಲಾಸಸ್ಸೇ ಆಗುತ್ತೆ ಮೆಜಾರಿಟಿ ಆಫ್ ದ ಟೈಮ್ಸ್. ಅದು ಹೇಗೆ ಅಂತಂದರೆ ನೋಡಿ, ಡೆರಿವೇಟಿವ್ ಅಂತ ನಾವು ಕರೆದ ತಕ್ಷಣ ಅಲ್ಲಿಗೆ ಗೇಮ್ ಮುಗೀತು. ಏನಂತಂದರೆ ಡೆರಿವೇಟಿವ್ನಲ್ಲಿ ಆಪ್ಷನ್ ಸೆಲ್ಲರ್ ಇಸ್ ದ ಬಾಸ್, ಅರ್ಥ ಮಾಡ್ಕೊಳ್ಳಿ. ಸೊ ಆಪ್ಷನ್ ಸೆಲ್ಲರ್ಗೆ ಯಾವತ್ತು ಪ್ರೈಸು ಈ ಮೊಮೆಂಟಮ್ ಅಲ್ಲೇ ದುಡ್ಡು ಮಾಡೋದು. ಆಪ್ಷನ್ ಸೆಲ್ಲರು ಡೈರೆಕ್ಷನಲ್ ಅಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ. ಸೊ ನೇಕ್ಡ್ ಆಪ್ಷನ್ ಸೆಲ್ಲರ್ಸ್ ಮಾತ್ರ, ಅಂಡ್ ಮೆಜಾರಿಟಿ ಆಫ್ ದ ಟೈಮ್ಸ್ 70 to 80% ಆಫ್ ದ ಟೈಮ್ಸ್ ಆಪ್ಷನ್ ಸೆಲ್ಲರು 2 ಕಡೆ ಪೊಸಿಷನ್ಸ್ ಬಿಲ್ಡ್ ಮಾಡ್ಕೊತಾರೆ. ನಾನು ಇನ್ಸ್ಟಿಟ್ಯೂಷನ್ ವೈಸ್ ಹೇಳ್ತಿದ್ದೀನಿ. ಸೊ ಅವ್ರಿಗೆ ಈ ರೇಂಜಲ್ಲಿ ಮಾತ್ರ ಮಾರ್ಕೆಟ್ನ ಇಟ್ಟರೆ ಮಾತ್ರ ಅವರು ಮೆಜಾರಿಟಿ ಆಫ್ ದ ಟೈಮ್ಸ್ ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ. ಸೊ ಡೆರಿವೇಟಿವ್ ಮಾರ್ಕೆಟಲ್ಲಿ ಬರೋ ಸ್ಟಾಕ್ಸ್ ಏನಿದೆ ಅಥವಾ ಪ್ರಾಡಕ್ಟ್ಸ್ ಏನಿದೆ ಅವು ಮೆಜಾರಿಟಿ
20% ಟ್ರೆಂಡಿ ಇದ್ದರೆ 80% ಅಥವಾ 80-90% ಆಫ್ ದ ಟೈಮ್ಸ್ ಸೈಡ್ ವೇಸ್ ಅಲ್ಲೇ ಇರೋಕ್ಕೆ ಟ್ರೈ ಮಾಡ್ತಾರೆ. ಯಾಕಂತಂದರೆ ಆ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಿರೋದೇ ಹಾಗೆ. ಸೊ ಇದ್ರ ಜೊತೆಗೆ ನಾವು ಸ್ಪಾಟ್ನ ನೋಡ್ಕೋಬೇಕು, ಫೀಚರ್ಸ್ನ ನೋಡಬೇಕು ಆ್ಯಂಡ್ ಆಪ್ಷನ್ಸ್ ಡಾಟಾನು ಸಹ ನೋಡಬೇಕು. ಸೊ ಇಷ್ಟು ನಮಗೆ ಯಾವುದರಲ್ಲಿ ರಿಯಲ್ ಗೇಮ್ ನಡೀತಾ ಇದೆ ಅಂತ ನಮ್ಗೆ ಗೊತ್ತಾಗಲ್ಲ. ಮೇಯ್ನಾಗಿ ನಾವು ಇಂಪ್ಲೈಡ್ ವಾಲಟಿಲಿಟಿ ಇಲ್ಲ ಅಂತಂದರೆ ಆ ಪರ್ಟಿಕ್ಯುಲರ್ ಆಪ್ಷನ್ ಚಾರ್ಟ್ ಅಥವಾ ಆಪ್ಷನ್ ಚೈನ್, OI ಡಾಟಾ ಮತ್ತು ಆರ್ಡರ್ ಫ್ಲೋ ಡಾಟಾ, ನೀವು ಎಷ್ಟೇ ಡಾಟಾನ ನೋಡಿ ಡೆರಿವೇಟಿವ್ ಮಾರ್ಕೆಟಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಬಿಲ್ಡ್ ಮಾಡೋಕ್ಕೆ ಆಗೋದೇ ಇಲ್ಲ. ಓಕೆನಾ. ಸೊ ಯಾಕಂತಂದರೆ ಒಂದೇ ಪ್ರಾಡಕ್ಟಲ್ಲಿ 3 ವೇರಿಯಂಟಲ್ಲಿ ಆ ಸ್ಟಾಕ್ ಅನ್ನೋದು ಟ್ರೇಡ್ ಆಗ್ತಾ ಇರುತ್ತೆ. ಸೊ ಎಲ್ಲದನ್ನು ಟ್ರ್ಯಾಕ್ ಮಾಡಿ ಆ ಪ್ರಾಪರ್ ಅಕ್ಯುರೇಟ್ ಸ್ಟ್ರಾಟಜಿ ಬಿಲ್ಡ್ ಮಾಡೋದು ಐ ಥಿಂಕ್ 0.0001% ಇರ್ತಾರೆ. ಮೇ ಬಿ ಅದು ಇನ್ಸ್ಟಿಟ್ಯೂಷನ್ಸ್ ಅಂದರೆ ಅವರು ಮಾರ್ಕೆಟ್ ಡ್ರೈವ್ ಮಾಡ್ತಾರೆ. ಸೊ ಅವ್ರಿಗೆ ಆ ಡಾಟಾ ಬಗ್ಗೆ ಚಿಂತೆ ಇರಲ್ಲ, ಯಾಕಂದರೆ ಅವ್ರು ಡಿಸೈಡ್ ಮಾಡ್ತಾರೆ ಡೈರೆಕ್ಷನ್ಸ್ನ. ಬಟ್ ರಿಟೇಲರ್ ಪಾಯಿಂಟ್ ಆಫ್ ವ್ಯೂ ಹೇಳ್ತಾ ಇದ್ದೀನಿ, ಹಾರ್ಡ್ಲಿ 0.001% ಇರ್ತಾರೆ ಅಷ್ಟು ಟ್ರೇಡರ್ಸು ಆ ಒಂದು ಅಕ್ಯುರೇಟ್ ಲೆವೆಲ್ ಆಫ್ ಸ್ಟ್ರಾಟಜಿನ ಬಿಲ್ಡ್ ಮಾಡೋದ್ರಲ್ಲಿ. ಈ 3 ಡಾಟಾನ ಕನ್ಸಿಡರ್ ಮಾಡಿಕೊಂಡು ನಾನು ಯಾವತ್ತು F&O ಮಾರ್ಕೆಟು ರಿಟೇಲರ್ಸ್ ಮಾರ್ಕೆಟ್ ಅಲ್ಲ ಅಂತ ಹೇಳ್ತೀನಿ. ಈವನ್ ಸೆಬಿನೂ ಸಹ ಸುಮಾರು ಸುಮಾರು ರೆಗ್ಯುಲೇಷನ್ಸ್ನ ತಗೊಂಡ್ಬರ್ತಾ ಇದೆ F&O ಮಾರ್ಕೆಟ್ ಮೇಲೆ, ಯಾಕಂತಂದ್ರೆ ಅವಾಗ್ಲಾದ್ರೂ ಜನ ದೂರ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ರೀಸನ್ ಇಂದ ನಾನೇನ್ ಮಾಡ್ತೀನಿ, F&O ಮಾರ್ಕೆಟ್ ಅಥವಾ ಡೆರಿವೇಟಿವ್ ಸ್ಟಾಕ್ಸ್ ಏನಿದೆ ಅದರ ಆ ಒಂದು ಸೆಗ್ಮೆಂಟ್ಗೆ ನಾನು ಟಚ್ಚೇ ಮಾಡಕ್ ಹೋಗಲ್ಲ. ನೆಕ್ಸ್ಟ್ ಬಂದು ನಾನ್ F&O ಸ್ಟಾಕ್ಸ್ ಅಲ್ಲಿ ನಿಮಗೆ ಸ್ಪಾಟ್ ಮಾತ್ರ ಇರುತ್ತೆ. ನೋಡಿ, ಒಂದು ಅರ್ಥ ಮಾಡ್ಕೊಳ್ಳಿ. ಈಗ ಆಪರೇಟರ್ ಬಂದರೂ ಇಲ್ಲೇ ಟ್ರೇಡ್ ಮಾಡಬೇಕು, HNI ಬಂದರೂ ಇಲ್ಲೇ ಟ್ರೇಡ್ ಮಾಡಬೇಕು, ಇಲ್ಲ ಬಿಗ್ ಇನ್ಸ್ಟಿಟ್ಯೂಷನ್ಸ್ ಬಂದರೂ ಇಲ್ಲೇ ಟ್ರೇಡ್ ಮಾಡಬೇಕು, ಇಲ್ಲ DIFIs ಬಂದರು, ರಿಟೇಲರ್ ಬಂದರೂ ಸ್ಪಾಟಲ್ಲೇ ಮಾಡಬೇಕು. ಸೊ ಪ್ರತಿಯೊಬ್ಬರು ಸ್ಪಾಟಲ್ಲೇ ತಾನೇ ಅವರ ಒಂದು ಪೊಸಿಷನ್ ಬೈ ಅಥವಾ ಸೆಲ್ ಆಗ್ತಾ ಇರತ್ತೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಬೈ ಪ್ರಾಡಕ್ಟ್ ಅಂದರೆ ಇದಕ್ಕೆ ಆಲ್ಟರ್ನೇಟಿವ್ ಪ್ರಾಡಕ್ಟ್ ಇಲ್ಲವೇ ಇಲ್ಲ. ಇಲ್ಲಿ ಸ್ಪಾಟಲ್ಲಿ ಮ್ಯಾನಿಪುಲೇಟ್ ಮಾಡ್ತಾ ಫೀಚರ್ಸಲ್ಲಿ ಗೇಮ್ ಆಡ್ತಾರೆ, ಇಲ್ಲ ಸ್ಪಾಟಲ್ಲಿ ಎಕ್ಸ್ಪೋಜರ್ ಕಮ್ಮಿ ಇಟ್ಟು ಆಪ್ಷನ್ಸಲ್ಲಿ ಮೇಜರ್ ಗೇಮ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವ್ರಿಗೆ ಆಪ್ಷನ್ಸ್ ಇರುತ್ತೆ. ನಾನು ಈ ಮಾರ್ಕೆಟ್ ಇಲ್ಲ ಅಂದರೆ ಇಲ್ಲಿ ಫೀಚರ್ಸ್ ಅಂದರೆ ಆಪ್ಷನ್ಸಲ್ಲಿ ಅಂತ ಹೇಳ್ಬಿಟ್ಟು ಅವರು ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಶುರು ಮಾಡ್ತಾರೆ ವೇರಿಯಸ್ ಪ್ರಾಡಕ್ಟ್ಸಲ್ಲಿ. ಬಟ್ ನಾನ್ F&O ಸ್ಟಾಕ್ಸ್ ಅಂತ ಬಂದಾಗ ಒಂದೇ ಸ್ಪಾಟ್ ಇಸ್ ದ ಬಾಸ್ ಇಲ್ಲಿ. ಸೊ ಇದರಲ್ಲೇ ರಿಟೇಲರ್ಸ್ ಅಥವಾ ಇನ್ಸ್ಟಿಟ್ಯೂಷನ್ ಅಥವಾ HNIs ಯಾರೇ ಆಗಿರಲಿ, ಇನ್ಕ್ಲೂಡಿಂಗ್ ಪ್ರಮೋಟರ್ಸ್ ಆಫ್ ದ ಕಂಪನಿ, ಸೊ ಯಾರಾದರೂ ಆಗಿರಲಿ ಆ ಸ್ಟಾಕ್ನ ಬೈ ಮಾಡಬೇಕು ಅಥವಾ ಸೆಲ್ ಮಾಡಬೇಕಂದ್ರೆ ಸ್ಪಾಟಲ್ಲೇ ಮಾಡಬೇಕು. ಸ್ಪಾಟಲ್ಲಿ ಮಾಡಿದಾಗ ಏನಾಗುತ್ತೆ, ಪ್ರೈಸ್ ಮತ್ತು ವಾಲ್ಯೂಮಲ್ಲಿ ಕ್ಲೀನಾಗಿ ಗೊತ್ತಾಗತ್ತೆ. ಅನ್ಯೂಜಲ್ ವಾಲ್ಯೂಮ್ ಬಂದರೆ ಗೊತ್ತಾಗ್ಬಿಡತ್ತೆ, ಪ್ರೈಸಲ್ಲಿ ಅನ್ಯೂಜಲ್ ಬಿಹೇವಿಯರ್ ಬಂದರೆ ಗೊತ್ತಾಗ್ಬಿಡತ್ತೆ, ಅನ್ಯೂಜಲ್ ಟರ್ನ್ ಓವರ್ ಬಂದರೆ ಗೊತ್ತಾಗ್ಬಿಡತ್ತೆ. ಈ ಸ್ಪಾಟಲ್ಲಿ ಈ ಲೊಕೇಶನಿಂದನೇ ಇಷ್ಟು ಅಮೌಂಟ್ ಎಕ್ಸಿಟ್ ಆಗ್ತದೆ, ಇಷ್ಟು ಅಮೌಂಟ್ ಎಂಟರ್ ಆಗ್ತದೆ, ಇಷ್ಟು ಕ್ವಾಂಟಿಟಿ ಎಕ್ಸಿಟ್ ಆಗ್ತದೆ, ಪ್ರತಿಯೊಂದು ಪಿನ್ ಟು ಪಿನ್ ಗೊತ್ತಾಗತ್ತೆ. ಸೊ ನಮಗೆ ಅಷ್ಟು ಕ್ಲಾರಿಟಿಯಿಂದ ಸ್ಪಾಟಲ್ಲಿ ಗೊತ್ತಾಗೋದ್ರಿಂದ ಇಲ್ಲಿ ಹೈಯೆಸ್ಟ್ ಲೆವೆಲ್ ಆಫ್ ಅಕ್ಯುರೇಸಿ ಬಿಲ್ಡ್ ಮಾಡ್ಬೋದು. ನನ್ನ ಪ್ರಕಾರ ದಿ ಟಾಪ್ ಕ್ಲಾಸ್ ಸ್ಟ್ರಾಟಜೀಸು ಸ್ಪಾಟಲ್ಲಿ ಬಿಲ್ಡ್ ಮಾಡಿದ್ರೆ ದಿ ಟಾಪ್ ಕ್ಲಾಸ್ ಹೇಳ್ತಿದ್ದೀನಿ, ಎಷ್ಟು ಅಥವಾ ಹಿಡನ್ ಸ್ಟ್ರಾಟಜೀಸ್ ಅಂತ ಹೇಳ್ತೀನಿ. ಯಾಕಂದರೆ 99.99% ಯಾರಿಗೂ ಗೊತ್ತೇ ಇರಲ್ಲ. 0.1% ಪೀಪಲ್ಗೆ ಗೊತ್ತಿರೋ ಸ್ಪಾಟ್ ಮಾರ್ಕೆಟ್ ಸ್ಟ್ರಾಟಜಿ ಅಥವಾ ಅಟ್ಲೀಸ್ಟ್ 1% ಪೀಪಲ್ಗೆ ಗೊತ್ತಿರೋ ಸ್ಪಾಟ್ ಮಾರ್ಕೆಟ್ ಸ್ಟ್ರಾಟಜೀಸಲ್ಲಿ ಮಿನಿಮಮ್ 85% ಇಂದ 90% ಪ್ಲಸ್ ನಾವು ಸ್ಟ್ರಾಟಜೀಸ್ನ ಬಿಲ್ಡ್ ಮಾಡ್ಬೋದು. ಯಾವುದರಲ್ಲಿ? ಸ್ಪಾಟ್ ಮಾರ್ಕೆಟಲ್ಲಿ. ಅದೇ ಸ್ಟ್ರಾಟಜೀಸು ಇಲ್ಲಿ ಮಾಡೋಕ್ಕಾಗಲ್ಲ, ಡೆರಿವೇಟಿವ್ಸಲ್ಲಿ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಅಲ್ಲಿ 3 ಡಿಫ್ರೆಂಟ್ ಕಾಂಬಿನೇಷನ್ಸಲ್ಲಿ ಗೇಮೇ ಬೇರೆ ಥರ ಇರುತ್ತೆ. ಸೊ ಆ್ಯಂಡ್ ಮೋರ್ ಓವರು ಅದ್ಯಾವತ್ತು ಸೈಡ್ ವೇಸ್ ಮಾರ್ಕೆಟ್ಗೆ ಬಂದಿರೋವಂಥ ಪ್ರಾಡಕ್ಟ್ ಅದು. ನಾವು ಡೈರೆಕ್ಷನಲ್ ಮೂವ್ಗೆ ಪ್ರತಿಯೊಬ್ಬರು ನಾವು ಟ್ರೇಡ್ ಮಾಡಿದ್ಮೇಲೆ ಡೈರೆಕ್ಷನ್ ತಾನೇ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಡೈರೆಕ್ಷನ್ ಬರೋಕ್ಕೆ ಬಿಲ್ಡ್ ಮಾಡೋ ಪ್ರಾಡಕ್ಟ್ ಅಲ್ಲ. ಡೆರಿವೇಟಿವ್ ಅಂದಿದ ತಕ್ಷಣ ಮುಗೀತಲ್ಲಿಗೆ, ಓಕೆನಾ, ಅದು ಸೈಡ್ ವೇಸ್ಗೆ ಬಿಲ್ಡ್ ಮಾಡಿರೋಂಥ ಪ್ರಾಡಕ್ಟ್ ಅದು. ಸೊ ಇಲ್ಲಿ ನಮಗೆ ಮೇಯ್ನ್ ನಾವು ನಾನ್ F&O ಸ್ಟಾಕ್ಸ್ನ ಯಾಕೆ ಫೋಕಸ್ ಮಾಡ್ತೀವಿ, ನಾನ್ F&O ಪ್ರಾಡಕ್ಟ್ಸ್ನ ಯಾಕೆ ಫೋಕಸ್ ಮಾಡ್ತೀವಿ ಅಂದರೆ ರೀಸನ್ನು ಒಂದೇ ಒಂದು ಲೊಕೇಶನಲ್ಲಿ ಎಲ್ಲ ಗೇಮು ನಡೆಯುತ್ತೆ ಸ್ಪಾಟಲ್ಲಿ. ಸೊ ಅದನ್ನು ಕರೆಕ್ಟಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡೋರಿಗೆ ಮಾತ್ರ ಆ ಒಂದು ಲೊಕೇಶನಿಂದ ಪ್ರೈಸು ಬೀಳತ್ತಾ ಮೇಲೆ ಹೋಗುತ್ತಂತ ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಸ್ಪಾಟ್ಗೆ ಯಾವತ್ತು ರೆಸ್ಪೆಕ್ಟ್ ಕೊಡ್ತೀವಿ. ಸ್ಟಾಕ್ಸು ಯಾವುದೆಲ್ಲ ಸ್ಟಾಕ್ಸ್ ಡೆರಿವೇಟಿವ್ ಅಲ್ಲಿದೆ ಅದರಿಂದ ದೂರ ಇರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಸುಮಾರು ಜನ ಅಥವಾ 80% 90% ಪೀಪಲ್ ಅದರಲ್ಲೇ ಇರ್ತಾರೆ. ಯಾಕಂದರೆ ಲಾರ್ಜ್ ಕ್ಯಾಪ್ ಇರುತ್ತೆ, ಇಲ್ಲ ಅಂದರೆ ಡೆರಿವೇಟಿವಲ್ಲಿ ಇದೆ ಅಂದರೆ ಟ್ರಸ್ಟ್ ಇರುತ್ತೆ ಅಂತ. ಹಂಗೆಲ್ಲ ಏನೂ ಇಲ್ಲ. ಸೊ ಡೆರಿವೇಟಿವ್ ಸ್ಟಾಕ್ಸ್ ಯಾವತ್ತು ಹೈಲಿ ಮ್ಯಾನಿಪುಲೇಟಿವ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ. ಸೊ ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ ನಮಗೆ ಎಲ್ಲ ಸ್ಟಾಕ್ಸು ಮ್ಯಾನಿಪುಲೇಟಿವ್ ಇರುತ್ತೆ, ಇನ್ಕ್ಲೂಡಿಂಗ್ ಇಂಡಸ್ಟ್ರೀಸು ಮ್ಯಾನಿಪುಲೇಟಿವ್ ಇರುತ್ತೆ. ಸೊ ಮ್ಯಾನಿಪುಲೇಟ್ ಇಲ್ಲ ಅಂತಂದರೆ ಬಿಗ್ ಇನ್ಸ್ಟಿಟ್ಯೂಷನ್ಸು ಹೇಗೆ ಅಷ್ಟು ದುಡ್ಡು ಮಾಡ್ತಾರೆ, ಜೇನ್ ಸ್ಟ್ರೀಟ್ನ ಯಾಕೆ ಬ್ಯಾನ್ ಮಾಡಿದ್ರು ಸೆಬಿ ನಮ್ಮ ಇಂಡಿಯನ್ ಮಾರ್ಕೆಟಿಂದ. ಸೊ ಜೇನ್ ಸ್ಟ್ರೀಟು ಅವರ ಒಂದು ಲೈಸೆನ್ಸ್ ಕ್ಯಾನ್ಸಲ್ ಮಾಡಿದ್ರೇನಂತೆ, ಅದ್ರ ಹೆಸರಲ್ಲಿ ಇನ್ನೊಂದು ಲೈಸೆನ್ಸ್ ಮಾಡಿಕೊಂಡು ಸೇಮ್ ಮ್ಯಾನಿಪುಲೇಷನ್
ಮಾಡ್ತಾನೆ ಇರ್ತಾರೆ. ಸೊ ಪ್ರತಿ ಮಾರ್ಕೆಟಲ್ಲಿ ಇಂಡೈಸಸ್ ಸ್ಟಾಕ್ಸ್ ಪ್ರತಿಯೊಂದರಲ್ಲೂ ಮ್ಯಾನಿಪ್ಯುಲೇಷನ್ ನಡೆಯುತ್ತೆ. ಆದರೆ ಆ ಮ್ಯಾನಿಪ್ಯುಲೇಷನ್ ನಡೆಯೋದ್ರಲ್ಲಿ ನಮಗೆ ಯಾವ ಲೊಕೇಶನಲ್ಲಿ ಯಾವ ಥರ ಪ್ರೈಸ್ ಬಿಹೇವ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದು, ಮೋರ್ ಕ್ಲಾರಿಟಿಯಿಂದ ಗೊತ್ತಾಗೋದು ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲಿ ಮಾತ್ರ. ಡೆರಿವೇಟಿವ್ ಸ್ಟಾಕ್ಸಲ್ಲಿ ಗೊತ್ತಾಗಲ್ಲ. ಸೊ ನಾವು ಅದಕ್ಕೆ ಯಾಕೆ ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲೇ ನಾವು ಶಾರ್ಟ್ ಸೆಲ್ಲಿಂಗ್ ಮಾಡಬೇಕು ಅನ್ನೋದನ್ನು ನಾನೀಗ ನಿಮಗೆ ಹೇಳಿದೆ. ಸೊ ಶಾರ್ಟ್ ಸೆಲ್ಲಿಂಗ್ ಯಾಕೆ ಮಾಡಬೇಕು, ನಾನ್ ಡೆರಿವೇಟಿವ್ ಸ್ಟಾಕ್ಸಲ್ಲೇ ಶಾರ್ಟ್ ಸೆಲ್ಲಿಂಗ್ ಯಾಕೆ ಮಾಡಬೇಕಂತ ನಾನು ಇವತ್ತು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಒನ್ ಆಫ್ ದಿ ಗ್ರೇಟೆಸ್ಟ್ ಶಾರ್ಟ್ ಸೆಲ್ಲಿಂಗ್ ಸ್ಟ್ರಾಟಜಿ ಬಗ್ಗೆ ಹೇಳ್ತೇನೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಸೆಷನ್. ನಿಮ್ಗೆ ಯಾರಿಗಾದ್ರೂ ಏನೇ ಕ್ವರೀಸ್ ಇದ್ದರೂ ದಯವಿಟ್ಟು ನಿಮ್ಮ ಕ್ವರೀಸ್ನ ಕಮೆಂಟ್ ಸೆಷನ್ ಮುಖಾಂತರ ತಿಳಿಸಿ. ನಾನು ನಿಮ್ಮ ಎಲ್ಲ ಕ್ವರೀಸ್ಗೂ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.